ವಕೀಲರಿಗೆ ಮತ್ತೆ ನಮ್ಮ ನೌಕರಿಯಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಇನ್ನು 100 ಕಾಲ ತಾಯಿಯವರಿಗೆ ಆರೋಗ್ಯ ಅಲ್ಲಿಯವರು ಕೊಟ್ಟು ಕಾಪಾಡಲಿ ಅಂತೇಳಿ ನಾನು ತಾಯಿಯಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಹಾಗೆ ಹಾಗೂ ನನ್ನ ಕೋರಿಕೆಗೆ, ನನ್ನ ಮನವಿಗೆ ತಾವೆಲ್ಲರೂ ಮನಗೊಂಡು ಇವತ್ತು ಕಾರ್ಯಕ್ರಮಕ್ಕೆ ಬಂದಿರೋರಿಗೆ ಎಲ್ಲ ಎಲ್ಲ ಕಾರ್ಯಕ್ರಮಗಳಿರಲಿ, ಯುವಕರಿಗಿರಲಿ ಒಂದ್ಸಲ ಜನಮನ್ನಣೆ ಕೊಡೋದು ನಮ್ಮನ್ನೇ ಮನೆ ಮಗ ರೀತಿ ನಮ್ಮನಿಗೆ ಈ ಅಣ್ಣನಾಗಿ ನಮ್ಮೆಲ್ಲರ ಸಮಸ್ಯೆಗಳನ್ನು ಆಲಿಸ್ತಾ ಇರುವಂತ ನಮ್ಮ ಅಣ್ಣ ಅಶೋಕ್ ನಾರಾಯಣ ಅವರಿಗೂ ಸಹ ಸ್ವಾಗತವನ್ನು ಕೋರ್ತೇನೆ. ಹಾಗೂ ಇವತ್ತಿನ ಅರ್ಥಪೂರ್ವಕವಾಗಿ ಆಚರಣೆ ಮಾಡುವಂಥದ್ದಾಗ್ತದೆ. ಈ ಸಂದರ್ಭದಲ್ಲಿ ಇಲ್ಲಿ ನಡೆದಿರುವಂತ ಎಲ್ಲ ಸಮಸ್ತ ಗಣ್ಯಮಾನವರಿಗೂ ಮೊದಲನೇದಾಗಿ ನಾನು ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳನ್ನು ಕೋರುತ್ತಾ, ಇವತ್ತಿನ ಈ ಕಾರ್ಯಕ್ರಮ ಬಹಳ ಉತ್ತಮವಾಗಿ ರೂಪುಗೊಂಡಿದೆ. ಎಲ್ಲ ನಮ್ಮ ಊರು ದೇವತೆ ಅಣ್ಣಮ್ಮ ದೇವಿ ಮತ್ತು ಸಂಕಲ್ ಮಾರಮ್ಮ ಈ ರೀತಿ ಎಲ್ಲ ದೇವಿಗಳ ಆರಾಧಿಸಿ ಪೂಜಿಸಿ ಏನೊಂದು ಧ್ವಜಾರೋಹಣವನ್ನು ಮಾಡಿ ನಾಡಗೀತೆಯನ್ನು ಹೇಳಿ ಮತ್ತು ಈ ವೇದಿಕೆ ಅರ್ಥಪೂರ್ಣವಾಗಿರಬೇಕು, ಸಮಾಜಕ್ಕೆ ಒಳ್ಳೆ ಸಂದೇಶವನ್ನು ಕೊಡಬೇಕು ಅಂತ ಕರ್ನಾಟಕ ಗಜಪಡೆ ರಕ್ಷಣಾ ವೇದಿಕೆಯ ಅಧ್ಯಕ್ಷರಾಗಿರುವಂತಹ ಸನ್ಮಾನ್ಯ ಲೋಕೇಶ್ ಅವರು ಇವತ್ತು ನಮ್ಮ ನಾಡಿನ ಯಶಸ್ವಿಯಾಗಿ ಜನಪ್ರಿಯರಾಗಿ ಉತ್ತಮವಾಗಿ ಕಾರ್ಯನಿರ್ವಹಿಸಿರುವಂತ ನಮ್ಮ ಪೊಲೀಸ್ ಅಧಿಕಾರಿಗಳು, ವಕೀಲರು, ಸಮಾಜದ ಸೇವಕರನ್ನ ಕರೆಸಿ ಅವರಿಗೆ ಗೌರವ ಮತ್ತು ಅವರ ಕೊಡುಗೆ ಸ್ಮರಿಸಿ ಅವರಿಗೆ ಅಭಿನಂದಿಸುವಂತ ಈ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಅವರಿಗೆ ಅಭಿನಂದನೆ ಅಲ್ಲ, ಸಮಾಜಕ್ಕೆ ಪ್ರೇರೇಪಣೆ ಏನು, ಎಷ್ಟೇ ಕಾಲ ಆಗಿರಲಿ ಒಳ್ಳೆ ಕೆಲಸ ಮಾಡೋದನ್ನ ಯಾವಾಗಲೂ ನಾವು ನೆನೆಸ್ಕೊಳ್ತೀವಿ. ನೀವು ಅಧಿಕಾರದಲ್ಲೇ ಇರಬೇಕು, ಅಧಿಕಾರದಲ್ಲಿ ಇದ್ದಾಗಲೇ ನಾವು ನೆನೆಸ್ಕೊಳ್ತೀವಿ ಅನ್ನೋದಲ್ಲ. ಅಧಿಕಾರದ ನಂತರನೂ ಎಂದೆಂದೂ ನೀವು ಮಾಡಿದಂತ ಕೆಲಸ ಸದಾ ಸಮಾಜದಲ್ಲಿ ಸ್ಫೂರ್ತಿದಾಯಕವಾಗಿರುತ್ತೆ ಅನ್ನೋದಕ್ಕೆ ಸಾಕ್ಷಿನೇ ಇವತ್ತಿನ ಈ ಗಣ್ಯಮಾನ್ಯರು, ವಕೀಲರಾಗಿರುವಂತಹ ನಾಡಯ್ಯನವರು, ಪೊಲೀಸ್ ಅಧಿಕಾರಿಗಳಾಗಿದ್ದಂತ ಅಶೋಕ್ ಕುಮಾರ್ ಅವರು, ನಮ್ಮವರೇ ಆಗಿದ್ದಂತ ಶಿವಮಣ್ಣನವರು, ಇವರು ಮತ್ತು ಇತರ ಗಣ್ಯಮಾನ್ಯರನ್ನು ಕರೆಸಿ ಸನ್ಮಾನವನ್ನು ಮಾಡ್ತಿದ್ದಾರೆ. ಹಾಗಾಗಿ ಬಹಳ ಒಳ್ಳೆ ಕೆಲಸ. ನಮ್ಮ ರಾಜನಗರಾಗಿರ್ಲಿ, ಮಲ್ಲೇಶ್ವರಂನಲ್ಲಾಗಿರ್ಲಿ ಎಲ್ಲ ಕನ್ನಡಪರ ಹೋರಾಟಗಳು ಪ್ರಾರಂಭವಾಗಿದೆ ಈ ಭಾಗದಲ್ಲಿ ಅಲ್ಲ ನಿಜಕ್ಕೂ. ಹಾಗಾಗಿ ಈ ನೆಲ ತಾಯಿ ಭುವನೇಶ್ವರಿ ನೆಲೆಸಿರುವಂತ ಒಂದು ಪುಣ್ಯ ಸ್ಥಳ ಅಂತ ನಾನು ಹೇಳಬಹುದು. ಹಾಗೆ ಮುಂದುವರೆದು ಇವತ್ತಿಗೂ ನಾವು ಕನ್ನಡ ಚಳವಳಿ ಸ್ಮರಣಾರ್ಥ ಉದ್ಯಾನವನವನ್ನ ನಮ್ಮ ಹಿರಿಯರು ಎನ್ ಗೋವಿಂದರಾಜವರು ಪ್ರಾಣ ಸಮರ್ಪಣೆಯನ್ನು ಮಾಡಿ ತ್ಯಾಗ ಬಲಿದಾನವನ್ನು ಮಾಡಿದಂತ ಆ ವ್ಯಕ್ತಿನ ಸ್ಮರಣೆ ಮತ್ತು ಕನ್ನಡ ಚಳವಳಿಯಲ್ಲಿ ಹಲವಾರು ಚಳವಳಿಗಳು ನಡೆದೋಯ್ತು. ಈ ಎಲ್ಲ ಚಳವಳಿಗಳ ಗೌರವಾತ್ಮವಾಗಿ ನಮ್ಮ ಗಾಯತ್ರಿನಗರದಲ್ಲೇ ಆ ಕನ್ನಡ ಚಳವಳಿ ಸ್ಮರಣಾರ್ಥ ಉದ್ಯಾನವನವನ್ನ ನಿರ್ಮಾಣ ಮಾಡುವುದಾಗಿದೆ. ಹಾಗಾಗಿ ನಮ್ಮ ನಟ ಸಾರ ಬಹುಮ ಡಾಕ್ಟರ್ ರಾಜ್ಕುಮಾರ್ ಅವರು ಯಾವಾಗಲೂ ಸೂರ್ಯ ಚಂದ್ರ ಎಲ್ಲಿವರೆಗೂ ಅಲ್ಲಿವರೆಗೂ ಒಬ್ಬ ಏಕೈಕ ವ್ಯಕ್ತಿ ಯಾವಾಗಲೂ ನಾವು ಸ್ಮರಿಸಿಕೊಳ್ಳುವಂತ ವ್ಯಕ್ತಿಯನ್ನಾಗಿದ್ರೆ ಅದು ಡಾಕ್ಟರ್ ರಾಜ್ಕುಮಾರ್ ಅವರು. ಹಾಗಾಗಿ ಅಂತ ಪುಣ್ಯಾತ್ಮ ಗೋಕಾಕ್ ಚಳವಳಿ, ಗೋಕಾಕ್ ವರದಿಯನ್ನ ಅನುಷ್ಠಾನವನ್ನು ಮಾಡಬೇಕು. ನಮ್ಮ ನಾಡಿನಲ್ಲಿ ನಮ್ಮ ಭಾಷೆಯನ್ನು ಅನುಷ್ಠಾನ ಮಾಡಲಿಕ್ಕೆ ನಾವು ಹೋರಾಟ ಇವತ್ತಿಗೂ ನಡೀತಾನೆ ಇದೆ. ಹಾಗಾಗಿ ಇವೆಲ್ಲಕ್ಕೂ ನಮ್ಮತನಕ್ಕೆ ಪ್ರೇರೇಪಣೆಯನ್ನು ಕೊಡುವಂತ ಈ ಮಹಾನ್ ವ್ಯಕ್ತಿಗಳನ್ನ ಸ್ಮರಿಸಿಕೊಳ್ಳಲಿಕ್ಕೆ ಗೋಕಾಕ್ ಚಳವಳಿ ಸ್ಮರಣಾರ್ಥ ಉದ್ಯಾನವನವನ್ನು ಇಡೀ ನಾಡಿನಲ್ಲಿ ಏಕೈಕ ಸ್ಥಳ ಈ ನಾಮಕರಣ ಆಗಿರುವಂಥದ್ದು. ಡಾಕ್ಟರ್ ರಾಜ್ಕುಮಾರ್ ಗೋಕಾಕ್ ಚಳವಳಿ ಆಗಲಿ, ಕನ್ನಡ ಚಳವಳಿ ಆಗಲಿ, ಹಾಗೆ ನಾವೆಲ್ಲರೂ ಬೆಸೆಯೋದು ನಾವು ಮಾತಾಡ್ತಿದ್ದು ಈ ಕಡೆ ನಾಳೆ ಹೆಸರು ಅಶೋಕ್ ಸರ್ ಅಂತ ಇಬ್ಬರು ಇಲ್ಲೇ ಇದ್ದಾರೆ. ಶಾಸಕಾಂಗ, ನ್ಯಾಯಾಂಗ, ಕಾರ್ಯಾಂಗಗಳು ಎಲ್ಲ ಮಾತ್ರ ಮಾಜಿ ಅಂತ ಹೇಳಿದ್ರೆ ನಾಳೆಯವರು ಮಾತ್ರ ಆಡಿ. ಹಾಗಾಗಿ ಇವತ್ತು ಕಾನೂನು ಗೌರವಿಸುವಂಥದ್ದು ಎಷ್ಟೇ ಇರಲಿ, ನಾವು ಸಮಾಜ ಚೆನ್ನಾಗಿರ್ಬೇಕು ಅಂದ್ರೆ ಕಾನೂನು ಗೌರವಿಸುವಂಥದ್ದು ಆಗ್ಬೇಕು. ಕಾನೂನೇ ಎಲ್ಲರಿಗಿಂತ ದೊಡ್ಡದು. ನಾವು ಕಾನೂನಿಗಿಂತ ದೊಡ್ಡವರು ಅಂದ್ಕೊಳ್ಳೋದು ತುಂಬಾ ಜನ ಇದ್ದಾರೆ. ತಲೆ
ಕೆಟ್ಟೋಗಿ ಅನ್ಕೊಳ್ತಿದ್ದಾರೆ. ಹಾಗೆ ಅವ್ರಿಗೆ ಒಳ್ಳೆ ಸಂದೇಶವನ್ನು ಕೊಡ್ಲಿಕ್ಕೋಸ್ಕರ ನಾವು ಸಮಾಜದಲ್ಲಿ ಆಗಿದ್ದಾಗೆ ಸ್ಪಷ್ಟ ಸಂದೇಶ, ಕಾನೂನು ಪಾಲನೆ ಹೇಳ್ಬಿಟ್ರೆ ಸಮಾಜದಲ್ಲಿ ಏನೂ ಸಮಸ್ಯೆ ಇರಲ್ಲ. ಏನು ಸರ್, ಏನು ಪ್ರಾಬ್ಲಮ್ ಇದೆ. ಹಾಗಾಗಿ ಇದನ್ನು ಒಂದು ಒಳ್ಳೆ ಸಂದೇಶ ಕೊಡಬೇಕಂತ ನಾವು ಸಂವಿಧಾನ ವೃತ್ತ ಅಂತಲೂ ನಮ್ಮ ಯಶವಂತಪುರ ಸರ್ಕಲ್ ಅನ್ನ ಸಂವಿಧಾನ ವೃತ್ತ ಅಂತ ನಾಮಕರಣ ಮಾಡ್ತೀವಿ. ಲಾ ಆಗಿದೆ, ಲಾ ಹೀಗಿದೆ ಅಂತ ಹೇಳಿ ಬೇರೆ ವಿಚಾರ ಮಾತಾಡೋದಕ್ಕಿಂತ ನಾನು ಹೇಳ್ತೇನೆ ಅದನ್ನೇ ಹೀಗೆ ಸದುಪಯೋಗ ಮಾಡಬೇಕು ಅಂತ ಹೇಳೋದನ್ನ ಅವರಿಗೆ ಮಕ್ಕಳು ಇರ್ತಾರಲ್ಲ ಅವ್ರ ಕಥೆಗಳಿವೆ, ಅವರು ಮಾಡಾಗಿರ್ತಾರೆ. ಇದಕ್ಕೆಲ್ಲ ಜವಾಬ್ದಾರಿ ಯಾರು? ನಾವೇ. ಅದಕ್ಕಾಗಿ ದಯವಿಟ್ಟು ಮನಃಶಾಂತಿನ ಹೇಗಾದರೂ ಮಾಡಿಕೊಂಡುಕೊಳ್ಳಿ. ಮನಃಶಾಂತಿ ನಮ್ಮಲ್ಲಿ ಇದ್ರೆ ಎಲ್ಲಾ ಕೆಲಸ ಗಾಡಿ ಸೇರಾಗ್ತದೆ. ತಾಪತ್ರೆ ಇಲ್ಲದ್ರು ಯಾರಿದ್ದಾರೆ? ನಾನು ಪ್ರತಿ ಸಲ ಹೇಳಿದಾಗ ಒಂದು ಒಳ್ಳೆ ಉದಾಹರಣೆ ಕೊಡ್ತಿದ್ದೆ. ನಾವು ಊಟ ಮಾಡ್ತೇವೆ, ಕೆಲವೊಮ್ಮೆ ಊಟದಲ್ಲಿ ಕಲ್ಲು ಸಿಗ್ತದಲ್ಲ, ಏನ್ ಮಾಡಬೇಕು? ತಟ್ಟೆ ಬಿಸಾಕಿ ಉಪವಾಸ ಇರ್ಬೇಕು, ಅಲ್ಲಿ ಕಲ್ಲು ಬಿಸಾಕಿ ಊಟ ಮಾಡ್ಬೇಕು. ಇವತ್ತಾಯ್ತು, 2 ದಿವಸ ಆದ್ಮೇಲೆ ಮತ್ತೆ ಪುನಃ ಕಲ್ಲು ಸಿಕ್ತು ಅಂದ್ರೆ ನಮ್ಮ ಜೀವನದಲ್ಲಿ ಕಲ್ಲು ನಿಲ್ತಾ ಇರ್ತದೆ. ಕಲ್ಲು ಎತ್ತಿ ಬಿಸಾಕ್ಬೇಕು, ಮನಃಶಾಂತಿಯಲ್ಲಿ ಊಟ ಮಾಡ್ಬೇಕು. ಊಟ ಮಾಡಿ ಜನರಿಗೆ ಇದನ್ನ ಸದುಪಯೋಗ ಪಡಿಸಲಿಕ್ಕೆ ನೋಡ್ಕೊಳ್ಬೇಕು. ಹಣ ಅಂತ ಕೂತ್ಕೊಂಡಿದ್ರೆ ಹಣನೇ ನಮ್ಮನ್ನ ಹಣದ ದಾರಿಗೆ ಕರ್ಕೊಂಡು ಹೋಗ್ತಾ ಇತ್ತು. ಸಾಕಷ್ಟು ಜನ ನೋಡಿದ್ದೇನೆ. ಅದು ಹೇಳಿದ್ರೆ ಒಬ್ಬರಿಬ್ಬರಲ್ಲ, ಸುಮಾರು 50 ವರ್ಷಗಳಿಂದ ನಾನು ಲಾರಿಗಿರಿಯಾಗಿ ಮಾಡ್ತಾ ಇದ್ದೇನೆ. ಸಾಕಷ್ಟು ಜನರು ನಮ್ಮ ಹತ್ರ ಬಂದಿದ್ದಾರೆ. ಬಹಳ ಬಿಟ್ಟು ತೊಂದರೆ ಇರುವವರು, ಇರ್ತಾರೆ. ಅವ್ರನ್ನ ಹೇಗೆ ಅವರಿಗೆ ಸಲಹೆ ಕೊಟ್ಟು ಅವ್ರ ಜೀವಮಾನ ಶಾಂತ ರೀತಿಯಲ್ಲಿ ಬೆಳೆಸ್ಕೊಳ್ಬೇಕು, ಮುಂದುವರಿಬೇಕು, ಮತ್ತು ಅವರು ಮತ್ತೊಂದು ಬೆಳೆಸಬೇಕು ಹೇಳೋದನ್ನ ನಾನು ಹೋಗ್ತಾ ಇದ್ದೇನೆ. ಪ್ರತಿ ಉಪದೇಶ ಮಾಡಿದಾಗ ಎಲ್ಲ ಹೇಳ್ತೇನೆ, ತಾಯಿಯವರನ್ನ ನಾವು ಜೀವದಲ್ಲಿರುವ ದೇವಸ್ಥಾನ ಕಾಕೊಳ್ಳಿ. ಯಾವಾಗ ನಾವು ಅದನ್ನ ಇಟ್ಕೊಳ್ಳಲು ಅಲ್ಲಿವರೆಗೂ ನಮ್ಗೆ ತಾಪತ್ರೆ ಇದೆ. ಅವರ ಜೀವನ ಬೆಳಕೊಂಡು ನಮ್ಗೆ ಪ್ರೋತ್ಸಾಹ ಮಾಡಿ ಬೆಳೆಸ್ಕೊಂಡು ಬಂದಿದ್ದಾರೆ. ನಾನು ಇವತ್ತು ಈ ಪರಿಸ್ಥಿತಿ ಬಂದ್ರೆ ನನ್ನ ತಾಯಿನೇ ಕಾರಣ. ನಾವು ದೇವರು ನೋಡಿಲ್ಲ, ನಮ್ಮ ತಾಯಿಯವರು ನೋಡಿದ್ದೇನೆ. ಅದರಿಂದ ಪ್ರತಿ ತಾಯಿಯವರಿದ್ದಾರಲ್ಲ, ಅದನ್ನ ಸದುಪಯೋಗ ಪಡಿಸ್ಕೊಂಡು ಮಾಡ್ಕೊಳ್ಬೇಕು, ಬಳಸ್ಕೊಂಡು ಬನ್ನಿ. ದೇವರು ಎಲ್ರಿಗೂ ಒಳ್ಳೇದು ಮಾಡಲಿ. ನಾನು ಹೆಚ್ಚು ಕಡುವಿಗೆ ಕೊಡಲ್ಲ. 1960ನೇ ಇಸ್ವಿನಲ್ಲಿ ಮೊಟ್ಟ ಮೊದಲಿಗೆ ಕನ್ನಡ ಪಕ್ಷನ ಬೆಂಗಳೂರಿನಲ್ಲಿ ಕಟ್ತಾರೆ. ಅದಕ್ಕೆ ಆನಾಕ್ರು ಅವ್ರನ್ನ ಪ್ರೆಸಿಡೆಂಟ್ ಮಾಡಿರ್ತಾರೆ, ಇವರು ಸೆಕ್ರೆಟರಿ ಆಗಿರ್ತಾರೆ. ಆಗ ನಮ್ಮ ಪಕ್ಕದ ರಾಜ್ಯದವ್ರದ್ದು ಹಾವಳಿ ಬಹಳ ಜಾಸ್ತಿ ನಡೀತಾ ಇರುತ್ತೆ. ನಮ್ಮ ಬೆಂಗಳೂರಿನ ಸೌತ್ ಒಂದು ಕಡೆ ಅವ್ರದ್ದು ಫ್ಲಾಗ್ ಜಾಸ್ತಿ ಹೋರಾಟ ಆಡ್ತಾ ಇರುತ್ತೆ, ಅವರ ಕೆಂಪು ಮತ್ತು ಕಪ್ಪ ಧ್ವಜ. ಆಗ ಇವ್ರುಗಳಿಗೆ ಕೆರಳುತ್ತೆ, ಇದು ನಮ್ಮ ದೇಶ, ಕರ್ನಾಟಕ ರಾಜ್ಯ, ನಮ್ಗೆ ಧ್ವಜ ಇಲ್ವಲ್ಲ ಅಂತ, ಏನು ಧ್ವಜ ಮಾಡೋದು ಅಂತ ಹೇಳಿ ಅವರು ಚಿಂತಿಸಿದಾಗ ಎಂ ರಾಮಮೂರ್ತಿ ಅವರು ಸಜೆಷನ್ ಮಾಡ್ತಾರೆ, ಅರಿಶಿಣ ಮತ್ತು ಕುಂಕುಮ. ಅರಿಶಿಣ ಅಂತ ಹೇಳಿದ್ರೆ ಅದು ಗೌರವ, ಮತ್ತೆ ಕೆಂಪು ಅಂದರೆ ಶಕ್ತಿ, ಇದನ್ನ ಮಾಡಬೇಕು. ಜೊತೆಗೆ ಇದು ಅರಿಶಿಣ ಕುಂಕುಮ ಹೆಣ್ಮಕ್ಕಳಲ್ಲೂ ದವಡೆಗೆ ಹಚ್ಕೊಳ್ತಾರೆ, ಕುಂಕುಮ ಹಾಕೊಳ್ತಾರೆ ಹಣೆಗೆ. ಆಕೆ ಭುವನೇಶ್ವರಿ ಯಾವತ್ತೂ ಆಕೆ ಇದರಲ್ಲಿ ಇರಬೇಕು ಅಂತ ಹೇಳಿ ಕೆಂಪು ಮತ್ತು ಹಳದಿ ಅದನ್ನ ಮಾಡ್ತಾರೆ. ಅದು 64-65ರವರೆಗೂ ಅವ್ರದ್ದು ಪಕ್ಷದಲ್ಲಿ ಇರುತ್ತೆ. ಆ ಪಕ್ಷದಲ್ಲಿ ಕರ್ನಾಟಕ ರಾಜ್ಯದ ಮ್ಯಾಪ್ ಇರುತ್ತೆ, ಅದರ ಪಕ್ಕದಲ್ಲಿ ಭತ್ತದ 2 ಗರಿ ಇರುತ್ತೆ. ಬಟ್ ಆದ್ರೆ ಅವ್ರು ತೀರ್ಕೊಂಡಿದ್ದು 1967ರಲ್ಲಿ ತೀರ್ಪಿದ್ರು ಅಂತ ಹೇಳಿದ್ರೆ, ಸೀತಾರಾಮ ಶಾಸ್ತ್ರಿ ಅವರಿಗೆ ಅವರು ಸ್ವತಂತ್ರ ಹೋರಾಟಗಾರರು, ಅವರಿಗೆ ವೀರಕೇಸರಿ ಅಂತ ಹೇಳಿ ಅವರೊಂದು ಮಾಸಿಕ ಪುಸ್ತಕ ಬರ್ತಾ ಇರುತ್ತೆ. ಅವ್ರಿಗೆ ಗೌರವದಿಂದ ನೋಡ್ಬೇಕು ಅಂತೇಳಿ ನಾನು ಅದಕ್ಕೆ ಇನ್ನೊಂದು ಸೇರಿಸ್ತೀನಿ, ಹೆಣ್ಣನ್ನೇ ನಾವು ಗೌರವಿಸಬೇಕು. ಹೆಣ್ಣೇ ದೇವರು. ಅಣ್ಣಮ್ಮ ತಾಯಿ, ಚಾಮುಂಡೇಶ್ವರಿ, ಹಾಸನಾಂಬೆ ಕಣ್ಣಿಗೆ ಕಾಣದ ದೇವರು. ಕಣ್ಣಿಗೆ ಕಾಣುವ ದೇವರು ಅಂದ್ರೆ ಹೆಣ್ಣು. ತಾಯಿ ಆಗ್ಲಿ, ಹೆಂಡತಿ ಆಗ್ಲಿ, ಸಹೋದರಿ ಆಗ್ಲಿ. ನನ್ನ ಮನೆಯಲ್ಲಿ ತಾಯಿ ಇಲ್ಲ, ನನ್ನ ಹೆಂಡತಿನೇ ದೇವತೆ. ನಾನು ಪೂಜೆ ಮಾಡೋದೇ ನನ್ನ ಹೆಂಡತಿನ. ಬೆಳಿಗ್ಗೆದ್ದು ಅವ್ರ ಕಾಲು ಮುಟ್ಟಿ ನಮಸ್ಕಾರ ಮಾಡ್ತೀನಿ. ಯಾಕಂದ್ರೆ ನಾನು ಏನೇ ಜೀವನದಲ್ಲಿ ಸಾಧಿಸಿದ್ರು, ಇನ್ ಎವರಿ ಮ್ಯಾನ್ ಸಕ್ಸಸ್ ದೇರ್ ಇಸ್ ಎ ವುಮನ್ ಬಿಹೈಂಡ್ ಅಂತ.
ನನಗೀಗ 74 ವರ್ಷ. ನನಗೆ ನನ್ನ ಹೆಂಡತಿ ಅಲ್ಲ, ಆಕೆ ತಾಯಿ. ಯಾಕೆಂದ್ರೆ ನಮಗೆ ವಯಸ್ಸಾಗಿ ಬೇಗ ನಮಗೆ ಕೈಕಾಲು ಆಡಲ್ಲ, ಊಟ ಮಾಡಕ್ಕಾಗಲ್ಲ. ಎಲ್ಲ ಪರಿಸ್ಥಿತಿಗಳು ನಮ್ಮ ಜೊತೆ ನಿಲ್ಲೋದು ನಮ್ಮ ಹೆಂಡತಿ ಮಾತ್ರ, ತಾಯಿ ಇರೋದಿಲ್ಲ. ಕರ್ನಾಟಕ ಗಜಪಡೆ ಬಹಳ ಉತ್ತಮವಾಗಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾರೆ, ಅರ್ಥಪೂರ್ಣಕವಾಗಿ ಮಾಡ್ತಾರೆ. ಊರು ದೇವತೆ, ನಗರ ದೇವತೆ, ಊರು ದೇವತೆ ಎಲ್ಲರನ್ನು ಬರಮಾಡಿಕೊಂಡು ತಾಯಿ ಭುವನೇಶ್ವರನ್ನು ಪೂಜಿಸಿ ಗೌರವಿಸಿ ಧ್ವಜಾರೋಹಣವನ್ನು ಮಾಡಿ ನಾಡಗೀತೆಯನ್ನು ಹೇಳಿ ನಾಡಿನ ಸಾಧಕರನ್ನ ಗೌರವಿಸಿ ಸನ್ಮಾನಿಸಿ ಒಟ್ಟಾರೆ ನಾಡನ್ನ ಸದೃಢವಾಗಿ ಕಟ್ಟಲಿಕ್ಕೆ ಎಲ್ಲರೂ ಸೇರಿ ಮಾಡಬೇಕು ಅನ್ನುವಂಥ ಸಂದೇಶವನ್ನು ಬಹಳ ಉತ್ತಮವಾಗಿ ಕೊಡಲಿಕ್ಕೆ ಮತ್ತು ಕರ್ನಾಟಕ ಗಜಪಡೆಯ ಅಧ್ಯಕ್ಷರಾಗಿರುವಂಥ ಸನ್ಮಾನ್ಯ ನಮ್ಮ ಲೋಕೇಶ್ ಅವರು ಮತ್ತು ಇತರ ಎಲ್ಲರೂ ಒಟ್ಟಿಗೆ ಅವರ ತಂಡ ಬಹಳ ಉತ್ತಮ ಕಾರ್ಯವನ್ನು ಮಾಡ್ತಿದ್ದಾರೆ. ಹಾಗಾಗಿ ನಾನು ಸಹ ಎಲ್ಲರಿಗೂ ಶುಭಾಶಯವನ್ನು ಕೊಡ್ತೇನೆ. ಕಾರ್ಯಕ್ರಮ ಅಂದ್ರೆ ನಾವು ಭಾಗಿ ಆಗೇ ಆಗ್ತೀವಿ. ಮತ್ತೆ ಕನ್ನಡದ ಕೆಲಸ, ಕನ್ನಡದ ಎಲ್ಲ ಇಲಾಖೆಯಲ್ಲಿ ಕೆಲಸ ಮಾಡಿದವರಿಗೆ ಕನ್ನಡಕ್ಕೆ ಗೌರವ ಕೊಟ್ಟಂತವ್ರನ್ನ ಅವರು ಸನ್ಮಾನಿಸಿದ್ದಾರೆ. ಅವರು ಮುಖ್ಯವಾಗಿ ಅಶೋಕ್ ಕುಮಾರ್ ಅವರು ಮೇಲಿದ್ದಾರೆ, ನಾಣೆ ಅವರಾಗಲಿ. ಈ ಕಾರ್ಯಕ್ರಮ ಅವ್ರಿಗೆ ಎಷ್ಟು ಅರ್ಥಪೂರ್ಣವೋ ನಮಗೂ ಅಷ್ಟೇ ಅರ್ಥಪೂರ್ಣ ಅಂತ. ಯಾವತ್ತೂ ಒದ್ದಾಡೋದೇ ಇಲ್ಲ. ನಾನು ಕಾಡುಮಲ್ಲೇಶ್ವರ ಗೆಳೆಯರ ಬಳಗದ ಅಧ್ಯಕ್ಷನಾಗಿ 15-16 ವರ್ಷಗಳಿಂದ ಕನ್ನಡದ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಾವು ಜನರ ಸಹಾಯದಿಂದ ಮಾಡ್ಕೊಂಡು ಬರ್ತಾ ಇದ್ದೀವಿ. ಯಾವುದೇ ಸರ್ಕಾರದ ಅನುದಾನ ಇಲ್ಲದೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ಕನ್ನಡ ಕಾರ್ಯಕ್ರಮ ಮಾಡಬೇಕಾದ್ರೆ ಬರೀ ಕನ್ನಡಿಗರೇ ಅಲ್ಲ, ಬೇರೆ ಕರ್ನಾಟಕದಲ್ಲಿ ಹುಟ್ಟು ಬೆಳೆದಿರ್ತಕ್ಕಂಥ ಬೇರೆ ಭಾಷಿಕರು ಕನ್ನಡಿಗರ ಜೊತೆ ಇರ್ತಾರೆ. ಕನ್ನಡ ಇದ್ದಂಗೆ ಪವಿತ್ರ ಜಲ ಇದ್ದಾಗೆ, ಎಲ್ಲೂ ಬೇಕಾದರೂ ಅದು ಪವಿತ್ರ ಜಲ ಯಾವ ರೀತಿಯಲ್ಲಿ ನೀವು ಯಾವ ಪಾತ್ರೆಯಲ್ಲಿ ಹಾಕಿದ್ರೆ ಆ ರೂಪ ಕನ್ನಡದ ತುಂಬಾ ಸಂತೋಷ ಆಗಿದೆ. ಅದರಲ್ಲೂ ನನ್ನ ಆಪ್ತ ಮಿತ್ರ ಶಿವರಾಮ್ ಕರೆಸಿ, ನಮ್ಮ ಹಿರಿಯರಾದ ನಾಣಯ್ಯನವ್ರನ್ನ ಕರೆಸಿ ನಮ್ಮನ್ನು ಸನ್ಮಾನ ಮಾಡಿದ್ದಕ್ಕೆ ಭಾಳ ನಮಗೆ ಖುಷಿಯಾಗಿದೆ ಮನಸ್ಸಿಗೆ. ಜೊತೆಗೆ ಕನ್ನಡ ಬೆಳಿಬೇಕು, ಇನ್ನೂ ಬೆಳಿಬೇಕು, ಪ್ರತಿಯೊಬ್ಬರು ಕನ್ನಡ ಮಾತಾಡಬೇಕು. ಮತ್ತು ಹೊರಗಡೆಯಿಂದ ಬಂದಿರೋರಿಗೆ ನಾವು ಪ್ರೀತಿಯಿಂದ ಕನ್ನಡನ ಕಲಿಸ್ಬೇಕು. ನಾವೇನು ಮಾಡ್ತೀವಿ ತಪ್ಪು, ಅವ್ರು ಹಿಂದಿ ಮಾತಾಡಿದ ತಕ್ಷಣ ನಾವು ಹಿಂದಿಗೆ ಹೋಗ್ಬಿಡ್ತೀವಿ. ನಾವು ಕನ್ನಡನೇ ಮಾತಾಡಬೇಕು, ಅವ್ರು ಕನ್ನಡ ಕಲಿಸ್ಬೇಕು. ನಿಧಾನವಾಗಿ ಕನ್ನಡ ಕಲಿತಾರೆ. ಕನ್ನಡ ಬಹಳ ಸುಂದರವಾದ ಆತ್ಮೀಯ ಭಾಷೆ. ನಾನು 3 ಪುಸ್ತಕ ಬರೆದಿದ್ದೀನಿ, ಇದೆ, ಬಹಳ ಪ್ರಸಿದ್ಧಿ ಆಯಿತು. ಕನ್ನಡನ ನಾನು ಉಳಿಸಿರು. ಪರ ಹೋರಾಟಗಾರರು, ಅದರಲ್ಲಿ ವಿಶೇಷವಾಗಿ ಆಲೂರು ವೆಂಕಟರಾಯರು ಕನ್ನಡದ ಪುರೋಹಿತರು ಅಂತ ಹೇಳ್ತಿರ್ತಕ್ಕಂಥ ಅಂತ ಮಹನೀಯರು ಇದನ್ನೆಲ್ಲ ಒಗ್ಗೂಡಿಸಿ ಈ ನಮ್ಮ ಭಾಷಾವಾರ ಪ್ರಾಂತ್ಯಗಳು ನಮ್ಮ ಕರ್ನಾಟಕಕ್ಕೆ ಸೇರ್ಪಡೆ ಮಾಡಿದ್ದ ಅವ್ರನ್ನ ಸ್ಮರಣೆಯನ್ನು ನಾವು ಮಾಡ್ತೀವಿ. ಯಾಕೆಂದ್ರೆ ಹಲವಾರು ಕನ್ನಡ ಪರ ಹೋರಾಟಗಾರರ ಶ್ರಮವೇ ಇತ್ತ ಒಂದು ಕಾರ್ಯಕ್ರಮಗಳು. 1/11/1956 ಏನು ಏಕೀಕರಣ ಆಯಿತು, ಅದು ತನ್ನ ನಂತರ 1973